ವಾವ್ ಬಜ್ರಂಗಿ, ಸಖತ್ತಾಗಿ ಕಾಣಿಸ್ತಿದ್ಯಾ. ಎಲ್ಲ ನಿಂಗೋಸ್ಕರ. ಸರಿ ಹೊರಡೋಣ. ಲೆಟ್ಸ್ ಗೋ ಹ್ಯಾಂಡ್ಸಮ್. ದೃಷ್ಟಿ ಬೊಟ್ಟು ಯಾಕೆ ಹೇಳ್ತಿ? ನನ್ನ ಹತ್ರ ಬರೋದು ನಿನ್ಗೆ ಇಷ್ಟ ಆಗಲ್ವಾ? ಕಷ್ಟ ಅಂತ ನಾನು ಯಾವಾಗ ಹೇಳ್ದೆ? ಹಾಗಾದ್ರೆ ಇಷ್ಟ ಆಗಿದೆ ಅಂತ ಹೇಳು. ಇಷ್ಟ ಆಯ್ತು ಅಂತ ಹೇಳು. ನೀವು ಅಂದ್ಕೋಬೇಡಿ. ಇಲ್ಲ ಅಂಟ್ಕೋತೀನಿ ಯಜಮಾನ್. ಹಾ ಇಂಥದೆಲ್ಲ ಚೆನ್ನಾಗಿ ಬರುತ್ತೆ ನಿಮ್ಗೆ. ಆದ್ರೆ ಯಾವ್ದನ್ನ ಕೇಳ್ಬೇಕು ಅಂತ ಇಷ್ಟು ದಿನದಿಂದ ಬೇಡ್ಕೊತಿದೀನೋ ಅದನ್ನ ಹೇಳೋದಕ್ಕೆ ಬಾಯೇ ಬರ್ತಿಲ್ಲ ಅಲ್ವಾ? ಅದು ನಾನು ಹೇಳಬೇಕು ಅಂತಾನೆ ಪ್ರಯತ್ನ ಪಡ್ತಿದ್ದೀನಿ ಯಜಮಾಂತಿ. ಆದ್ರೆ ಅಷ್ಟರೊಳಗೆ ಏನೋ ಒಂದು ಆಗ್ಬಿಡುತ್ತೆ. ಅಯ್ಯೋ ಪಾಪ, ಈಗೇನು ಆಗಿಲ್ವಲ್ಲ, ಈಗ ಹೇಳ್ಬೋದಿತ್ತು ತಾನೆ. ಏಯ್, ಅದನ್ನೆಲ್ಲ ಹೀಗೆ ಸಿಂಪಲ್ ಆಗಿ ಹೇಳಕ್ಕಾಗತ್ತಾ? ನಾನು ಸಿಂಪಲ್ ಆಗಿ ಕೇಳ್ಬೇಕು ಅಂತಿದ್ದೀನಿ, ಗ್ರ್ಯಾಂಡ್ ಆಗಿ ಏನು ಬೇಡ. ನಾನು ಹಾ ನಾನು ಹಾ ನೋಡ್ಬೇಡ, ಬರ್ತಾ ಇದೆ ಇನ್ನೇನು ಬಂದ್ಬಿಡ್ತು. ಹಾ, ಪ್ರಯತ್ನ ಪಡ್ತಾನೆ ಇರಿ, ಹೇಳ್ಕೊಳಕ್ ಹೋಗ್ಬೇಡಿ. ಮನ್ಸಲ್ಲಿ ಯಾವುದು ಇಟ್ಕೋಬಾರ್ದು, ಹೇಳ್ಕೊಬಿಡ್ಬೇಕು ಅಂತ ನನಗೆ ಬುದ್ಧಿವಾದ ಹೇಳ್ತಾರೆ. ಹೇಳ್ಕೊಳ್ಳೋದಕ್ಕೆ ಹಿಂಜರಿತೀರಿ, ನೋಡಕ್ ಮಾತ್ರ ಬಳ್ಳಾರಿ ಡಾನು, ಒಂದ್ ಸ್ವಲ್ಪನೂ ಧೈರ್ಯ ಇಲ್ಲ. ಅಲ್ಲ, ಒಂದ್ ಹುಡುಗಿಗೆ ಏನ್ ಇಷ್ಟ ಆಗುತ್ತೆ, ಏನ್ ಇಷ್ಟ ಆಗಲ್ಲ ಒಂದು ಗೊತ್ತಾಗಲ್ಲ. ಇವ್ರನ್ನ ನೋಡಿದ್ರೆ ಎಲ್ರು ಗಡಗಡ ಅಂತಾರೆ, ಆದ್ರೆ ಒಂದ್ ಮಾತು ಹೇಳೋದಕ್ಕೆ ನೀವೇ ಗಡಗಡ ಅಂತೀರ. ಯಜಮಾಂತಿ, ಏನ್ ಮರ್ಯಾದೆ ತೆಗಿತಾ ಇದೆಯಾ? ನಾನ್ ಯಾರೇ ನಿಮ್ ಮರ್ಯಾದೆ ತೆಗಿಯೋದಕ್ಕೆ? ಏನೋ ಆಸೆ ಪಟ್ಟಿದ್ನ ಕೊಟ್ಟಿಲ್ವಲ್ಲ ಅಂತ ನಿರಾಸೆ ಆಗ್ತಿದೆ ಅಷ್ಟೆ. ಈಗೇನೀಗ ಕೊಡ್ಬೇಕು ತಾನೆ? ಚಿಕ್ಕ ವಯಸ್ಸಲ್ಲಿ ಕಬಡ್ಡಿ ಆಡಿರ್ಬೇಕು. ಯಜಮಾಂತೆ ಬಿಡ ನಿನ್ನ. ಯಜಮಾಂತಿ ಬೈ 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 ಓಯ್, 10 ನಿಮಿಷದಲ್ಲಿ ಐಡಿಯಾ ಹಿಡಿಯಬೇಕಂತ ಹೇಳಿದ್ನಲ್ಲ, ಎಲ್ಲೋ ನಿನ್ನ ಐಡಿಯಾ? ನಿನ್ ತಂಗಿ ಅವ ಇದಾರಲ್ಲ, 3 ಅಡಿ ಮೆಣಸಿನ್ಕಾಯಿ ಅಷ್ಟಿಲ್ಲ, 100 ಮಾತಾಡ್ತಾಳೆ. ನನ್ಗೆ ಹೇಳಕ್ ಬರಲ್ಲ ಅಂತ ಹೇಳ್ತಾಳೆ. ಈಗ ನಾನು ಹೇಳ್ಬೇಕು ಅಷ್ಟೇ. ಬೈ, ಅದಕ್ಕೆ ಅಂತಾನೆ ಒಂದು ಸೂಪರ್ ಸುಪ್ರೀಂ ಐಡಿಯಾ ರೆಡಿ ಮಾಡ್ಕೊಂಬಂದಿ ಬೈ, ಕೇಳಿ. ಹೇಳಿ. ಈಗಿನ ಯಂಗ್ ಜನರೇಷನ್ ಅವರಿಗೆ ಯಂಗ್ ಆಗಿರೋ ಆಪ್ಗಳು, ಮಾತುಗಳು, ಗಿಫ್ಟ್ಗಳು, ನಡೆನುಡಿಗಳು ಇಷ್ಟ ಆಗ್ತವೆ. ಯಾಗಳು ಈಗಳನ್ನ ಬಿಟ್ಟು ಪಾಯಿಂಟ್ ಬಾರೋ. ಪಾರ್ಟಿ, ಪಬ್ಬು, ಡಿಸ್ಕೋ. ಹೊಡಿಬೇಡಿ ಬೈ, ನಿಮ್ಗೆ ವಯಸ್ಸಾಗಿದೆ, ಅದಕ್ಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನನಗ್ ವಯಸ್ಸಾಗಿದ್ದೀನಾ? ಅಲ್ಲ, ನಾನು ಹೇಳಿದ ಅರ್ಥ ಏನು ಅಂದ್ರೆ, ನಿಮ್ಗೂ ನನ್ನ ತಂಗಿ ಮಗು ಸ್ವಲ್ಪ ಏಜ್ ಗ್ಯಾಪ್ ಜಾಸ್ತಿ ಇದೆ ಅಂದೆ. ನಿನ್ ಸೂಪರ್ ಸುಪ್ರೀಂ ಐಡಿಯಾ ಬೊಗಳು. ಬೈ, ನನ್ನ ತಂಗಿನ ಇಂಪ್ರೆಸ್ ಮಾಡಬೇಕು ಅಂದ್ರೆ ನೀವು ಫುಲ್ ಯಂಗ್ ಆಗಿರ್ಬೇಕು, ರೊಮ್ಯಾಂಟಿಕ್ ಹೀರೋ ತರ ಇರ್ಬೇಕು. ಅವಳ ವಯಸ್ಸಿನ ಹುಡುಗರು ಮಾಡೋ ಕೆಲಸ ಎಲ್ಲ ಮಾಡಿದ್ರೆ ನಿಮ್ಮ ಮನ್ಸಲ್ಲಿರೋ ಮಾತುಗಳೆಲ್ಲ ಹಂಗೆ ರಪರಪ. ಆಗ ದತ್ತನ್ ಮನ್ಸಲ್ಲಿರೋ ಮಾತುಗಳೆಲ್ಲ ಹೊರಗೆ ಬರುತ್ತಲ್ವಾ? ಬೈ, ಪಾರ್ಟಿ ಎಲ್ಲ ಅರೇಂಜ್ ಮಾಡ್ಲಿ ಬೈ? ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ನಮ್ಮವ್ರದೇ ಇದೆ. ಪಾರ್ಟಿ ರೆಡಿ ಹಾಕು. ಬಿಸ್ಟ್ರೋಕ್ ಮರಿಬೇಡ. ಪಾರ್ಟಿ ಪಾರ್ಟಿ ನಡೆಯುತ್ತೆ ಅಂತಿಲ್ಲ, ಅದು ಎಲ್ಲಿ ನಡೆಯುತ್ತೆ? 1 ನಿಮಿಷ ಬಜ್ರಂಗಿ, ಇಲ್ಲಿ. ಪಾರ್ಟಿ ಹೇಗೆ ನಡೀತಾ ಇದೆ ಅಂತ ಕಾಣಿಸ್ತಾ ಇದೆ, ಆದ್ರೆ ನಡೆಯೋ ಜಾಗ ಎಲ್ಲಿ? ಬ್ಲೂ ಬಿಸ್ಟ್ರೋ. ಬ್ಲೂ ಬಿಸ್ಟ್ರೋನಾ?
ಸುಮಿತ್ರಕ್ಕ ಬೇಗ ಬೇಗ. ತಂಗ್ಯವ್ವ ತಂಗ್ಯವ್ವ. ಸುಮ್ನಿರಣ್ಣ, ನಾನು ಇನ್ನೂ ಬೇಗ ಬೇಗ ಅಡುಗೆ ಮಾಡಬೇಕು. ಇಷ್ಟೊತ್ತು ನಿಮ್ಮ ಬಾಯಿ ಅಡ್ಡ ಹಾಕಿ ನಾನು ಅಡುಗೆ ಮನೆಗೆ ಬರೋದನ್ನೇ ತಡೆದ್ರು. ಇನ್ನೂ ಅಡುಗೆ ಮಾಡಬೇಕು, ನೀನು ತಡಿಬೇಡ. ತಂಗ್ಯವ್ವ, ನಾನು ಹೇಳೋದನ್ನ ಒಂದ್ ನಿಮಿಷ ಕೇಳು. ನಿನ್ ಕತೆ ಕೇಳೋದಕ್ಕೆ ಟೈಮ್ ಇಲ್ಲ, ಅಡುಗೆ ಮಾಡಬೇಕು. ಅಯ್ಯಯ್ಯೋ, ಅಲ್ಲಿ ನೋಡಿದ್ರೆ ಎಬ್ಬುಲಿ, ಇಲ್ಲಿ ನೋಡಿದ್ರೆ ಹೆಣ್ಣುಲಿ, ಇವರಿಬ್ರು ಮಧ್ಯೆ ಸೇರ್ಕೊಂಡು ನಾನೇ ಆಗದು ಬಲಿ. ಆ ಕೃಷಿ ದತ್ತಾಬಾಯಿ ನಿನ್ನ ಸಂಜೆ 6 ಗಂಟೆಗೆ ಆಚೆ ಕರ್ಕೊಂಡು ಹೋಗ್ತಾರಂತೆ. ಏನು ಬೇಕಾಗಿಲ್ಲ ಅಂತ ಹೇಳು. ಪ್ರತಿ ಸಾರಿ ಇದೇ ಆಗೋಯ್ತು. ಏನೋ ಬೆಟ್ಟದಷ್ಟು ಆಸೆ ಹುಟ್ಸೋದು, ಬಲೂನ್ ಥರ ಗಾಳಿ ಬಿಡೋದು, ಇಷ್ಟೇ ನಿಮ್ಮ ದತ್ತಾಬಾಯಿ ಮೆರವಣಿಗೆ. ಏನು ಇವ್ರು ಹೇಳಿದ ತಕ್ಷಣ ನನ್ನ ಕದ್ದಲ್ಲೆಲ್ಲ ಬಂದ್ಬಿಡ್ಬೇಕಾ? ನಾನು ಬರಲ್ಲ ಬರಲ್ಲ ಅಂತಾನೆ ಹೇಳಿ. ನೀ ನನ್ನ ಹೆಂಡತಿ ಅಂದಮೇಲೆ ಗಂಡ ಕಟ್ ಜಾಗ ಬರಬೇಕು. ನೀವ್ ಇಲ್ಲೇ ಇದ್ರಾ? ಹಾ, ಇಲ್ಲೇ ಇದ್ದು ನಿನ್ನ ಮಾತನ್ನೆಲ್ಲ ಕೇಳಿಸ್ಕೊಂಡೆ. ಕೇಳಿಸ್ಕೊಂಡ್ರೆ ಕೇಳಿಸ್ಕೊಂಡಿರ್ತೀರ, ನನಗೇನು ಭಯ ಇಲ್ಲ. ನಾನೇನು ಇಲ್ಲದೆ ಇರೋದೇನು ಹೇಳಿಲ್ಲ, ಇರೋದನ್ನೇ ಹೇಳಿದ್ದು. ನಿನಗೆ ಭಯ ಇದೆ ಅಂತ ನಾನು ಹೇಳ್ತಿಲ್ಲ, ಅದೇನೋ ನಂಗೆ ಮಾತಾಡಕ್ ಬರಲ್ಲ ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ಇವತ್ತು ನಾನು ಮಾತಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ನಾವು ಆಚೆ ಹೋಗ್ತಿದ್ದೀವಿ. ಆಗಲ್ಲ ರೀ. ಆಗಲ್ಲ ಅಂದ್ರೆ ಎತ್ತಾಕೊಂಡು ಹೋಗ್ತೀನಿ. ಓಹೋ, ನಾನೇನ್ ಗೊಂಬೆ ನೋಡಿ. ತಂಗ್ಯವ್ವ, ನೀನು ಯಾರಡಿ ಮುಂದೆ ಗೊಂಬೆನೆ. ನಾನ್ ಬರಲ್ಲ, ಕಿರ್ಚ್ಕೊಂಡ್ಬಿಡ್ತೀನಿ. ಸ್ವಲ್ಪ ನನ್ ದೊರೆನ ಸತಾಯಿಸೋಣ. ಅಮ್ಮ ಅಮ್ಮ, ಇದು ನನ್ ಚೆನ್ನಾಗಿ ಕಾಣ್ತಿದ್ಯಾ? ನಾನು ಯಾವತ್ತೂ ಈ ಥರ ಸೀರೆ ಉಟ್ಕೊಂಡವಳೆ ಅಲ್ಲ. ನೀವೇ ಹೇಳಿಮ್ಮ, ಈ ಸೀರೆ ಚೆನ್ನಾಗಿ ಕಾಣ್ತಿದ್ಯಾ? ಹೇಳಿ ಅಮ್ಮ. ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಈ ಮುದ್ದು ದೃಷ್ಟಿಗೆ ನನ್ನ ದೃಷ್ಟಿನೇ ತಾಗತ್ತೆ. ನೀನ್ ಯಾವ ಬಟ್ಟೆ ಹಾಕಿದ್ರು ಚೆನ್ನಾಗಿದ್ಯಾ. ಯಾಕೆ ಹೇಳು? ಯಾಕಮ್ಮ? ನಿನ್ ಮನ್ಸು, ನಿನ್ ಯೋಚನೆಗಳು ಎಲ್ಲ ಚೆನ್ನಾಗಿದೆ. ಬಾಯ್ಲಿ. ಯಾರಲ್ಲಿ ಪಾಸಿಟಿವಿಟಿ ಇರುತ್ತೋ ಅವ್ರು ಹೇಗಿದ್ರು ಲಕ್ಷಣವಾಗಿ ಕಾಣ್ತಾರೆ. ಸೌಂದರ್ಯ ಬರೀ ಹೊರಗಡೆ ಕಾಣೋದಲ್ಲ ದೃಷ್ಟಿ, ಅದೊಂಥರ ಅನುಭವಕ್ಕೆ ಸಿಗೋದು. ಅಮ್ಮ, ತುಂಬಾ ಹೊಗಳ್ಬೇಡಿ ನನ್ನನ್ನ. ಅಮ್ಮ, ಈ ಸೀರೆ ನಿಮ್ ಮಗ ತಂದ್ಕೊಟ್ಟಿದ್ದು, ಇದನ್ನೇ ಹಾಕೋಬೇಕು ಅಂತ ಹಠ ಹಿಡ್ದಿದ್ದಾರೆ. ಆದ್ರೂ ನೀವ್ ಏನ್ ಹೇಳ್ತಿರೋ ಅಂತ ಸ್ವಲ್ಪ ಭಯ ಇತ್ತು. ಅಮ್ಮ, ಆದ್ರೂ ಈ ಸೀರೆ ನನ್ಗೆ ಯಾಕೋ ಜಾಸ್ತಿ ಆಯ್ತು ಅಂತ ಅನ್ಸಿಲ್ವಾ ನಿಮ್ಗೆ? ಸ್ವಲ್ಪ. ಹಾ, ನನಗೆ ಗೊತ್ತಿತ್ತು ಸ್ವಲ್ಪ ಅಲ್ಲ, ಜಾಸ್ತಿನೇ ಜಾಸ್ತಿ ಆಗಿದೆ ಅಂತ.
ವಾವ್ ಬಜ್ರಂಗಿ ಸಖತ್ತಾಗಿ ಕಾಣಿಸ್ತಿದ್ಯಾ. ಎಲ್ಲ ನಿಂಗೋಸ್ಕರ. ಸರಿ ಹೊರಡೋಣ. ಲೆಟ್ಸ್ ಗೋ ಹ್ಯಾಂಡ್ಸಮ್. ಅಮ್ಮ ನಿಮ್ ಮಗ ಹೇಳ್ದೆ ಕೇಳ್ದೆ ಊರಿಗೆ ಹೋಗಿದ್ರಮ್ಮ. ಈಗ ವಾಪಸ್ ಬಂದ ತಕ್ಷಣ ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಇದೇ ಬಟ್ಟೆ ಹಾಕು ಅಂತ ಆರ್ಡರ್ ಮಾಡ್ತಾರಮ್ಮ. ಹೇಳೋರಿಲ್ಲ ಕೇಳೋರಿಲ್ಲ, ಬೇರೆಯವ್ರ ಮಾತನ್ನ ಕೇಳಿಸ್ಕೊಳ್ಳೋ ತಾಳ್ಮೆ ಕೂಡ ಇಲ್ಲ ಇವ್ರಿಗೆ. ಬಡಬಡ ಅಂತ ಬರ್ತಾರೆ, ಗುಡುಗುಡು ಅಂತ ಮಾತಾಡ್ತಾರೆ, ಸರಸರ ಅಂತ ಹೋಗ್ಬಿಡ್ತಾರಮ್ಮ. ಇವ್ರನ್ನ ಈಗಲೇ ಹಿಡಿಯೋದಕ್ಕಾಗಲ್ಲ. ಇನ್ನ ಚಿಕ್ಕ ವಯಸ್ಸಲ್ಲಿ ಎಷ್ಟು ಹಠ ಮಾಡಿರ್ಬೇಕು, ಎಷ್ಟು ಕಾಟ ಕೊಟ್ಟಿರ್ಬೇಕು ಅಲ್ವಮ್ಮ? ತುಂಬಾ ಕಾಟ ಕೊಡ್ತಿದ್ದ, ಒಳ್ಳೆ ಕೋತಿ ಅಂತವನು. ಅಮ್ಮ ಕೋತಿ ಅಂತೆಲ್ಲ ಹೇಳ್ಬೇಡಿಮ್ಮ, ಪಾಪ ಅವ್ರು ಅಷ್ಟೊಂದು ಹೆಂಗ್ ಕಾಟ ಕೊಟ್ಟಿರಲ್ಲ. ಹಾ 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 ಹೌದು ಹೌದು ಹೌದು. ಹಾ ನನ್ಗ್ ಗೊತ್ತಿತ್ತು ಅವ್ರು ನನಗ್ ಮಾತ್ರ ಕಾಟ ಕೊಡೋದು, ನನಗ್ ಮಾತ್ರ ತಾಕೀತ್ ಮಾಡ್ತಾರೆ ಅಂತ. ಹೌದಾ? ಹಾಗೆಲ್ಲ ತಾಕೀತ್ ಮಾಡ್ತಾನ ಅವನು? ಹೌದಮ್ಮ, ನಾನು ಬರಲ್ಲ ಅಂತ ಹೇಳಿದ್ರು ನಾನು ಬಲವಂತ ಮಾಡ್ತಾರಮ್ಮ. ನಿಂಗೆ ಹೋಗಕ್ ಇಷ್ಟ ಇಲ್ಲ ಅಲ್ವಾ? ಹೌದಮ್ಮ, ನನ್ಗೆ ಹೋಗೋದಿಕ್ಕೆ ಒಂಚೂರು ಇಷ್ಟ ಇಲ್ಲ. ಅಲ್ಲೆಲ್ಲ ತುಂಬಾ ದೊಡ್ಡ ದೊಡ್ಡವ್ರು ಇರ್ತಾರಲ್ವಾ? ಹೌದಮ್ಮ, ಅಲ್ಲೆಲ್ಲ ದೊಡ್ಡವ್ರು ಇರ್ತಾರೆ. ಅಲ್ಲಿ ಹೇಗಿರ್ಬೇಕು ಅಂತ ನನ್ಗೆ ಗೊತ್ತಿಲ್ಲ. ನೀವೇ ಹೇಳಿಮ್ಮ, ನಾನು ಅಲ್ಲಿ ಹೋಗಿ ಹೇಗಿರ್ಲಿ? ಮಾತುಗಳನ್ನ ಎಲ್ಲೋ ಕೇಳ್ದಾಗಿದೆಯಲ್ಲ. ಅಮ್ಮ ಅದು 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 ಇದು ನನಗರ್ಥ ಆಯ್ತು. ಮೊದ್ಲು ಆ ಲೈಟ್ ಕಂಬನ್ ತರ ಇದಾನಲ್ಲ ನನ್ ಮಗನ, ಅವನಿಗೆ ಬೆಂಡೆತ್ತೀನಿ. ಹೆಂಡತಿಗೆ ಇಷ್ಟ ಕಷ್ಟ ಕೇಳ್ದೆ ಬಲ್ವಂತ ಮಾಡ್ತೀನೋ ಕೋತಿ, ಅಲ್ಲ ಅಲ್ಲ ಕಪಿ ಅಂತ ಬೈತೀನಿ. ಇನ್ನೊಂದ್ಸಲ ನನ್ ಸೊಸೆಗೆ ಹೀಗೆ ಆಗ್ಬೇಕು ಅಂತ ತಾಕೀತ್ ಮಾಡಿದ್ರೆ ತಲೆ ಮೇಲೆ 2 ಪೊಟ್ಟು ಕತ್ತೆ ಅಂತ ಹೇಳ್ತೀನಿ. ಸರಿನಾ? ಅಯ್ಯೋ 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 ಪಾಪ ಅಮ್ಮ, ಅವ್ನ್ಗೆ ಯಾಕೆ ಅಷ್ಟೆಲ್ಲ ಬೈತೀರ? ಹೋಗ್ಲಿ ಬಿಟ್ಬಿಡಿ. ಆದ್ರೂ ನಿನಗೂ ನೋವು ಆಗುತ್ತಲ್ಲ ದೃಷ್ಟಿ. ಇರು, ಈ ಸಲ ನೀನ್ ಕರ್ದಲ್ಗೆ ನನ್ ಸೊಸೆ ಬರಲ್ಲ ಅಂತ ಹೇಳ್ಬಿಡ್ತೀನಿ. ಅಮ್ಮ ಅಮ್ಮ ಅಮ್ಮ, ಅಮ್ಮ ಬೇಡ ಅಮ್ಮ. ಯಾಕೆ? ಏನಾಯ್ತು? ಅದು ಅದು ಅವ್ರೇನು ಅವ್ರ ನಿರ್ಧಾರನ ನನ್ ಮೇಲೆ ಹೇರಿಲ್ಲ ಅಮ್ಮ. ಯಾವಾಗ್ಲೂ ನನ್ ಹೆಂಡತಿ ಅಂತ ನನ್ ಬಗ್ಗೆ ಯೋಚಿಸ್ತಿರ್ತಾರೆ. ನನ್ ಬಗ್ಗೆ ಪಾಪ ಅಷ್ಟೊಂದೆಲ್ಲ ಯೋಚಿಸುವಾಗ ನಾನ್ ಯಾಕಮ್ಮ ಅವ್ರಿಗೆ ಬೇಜಾರ್ ಮಾಡೋದು? ಅಮ್ಮ ನಾನ್ ಹೋಗ್ ಬರ್ತೀನಿ, ಅವ್ರು ಕಾಯ್ತಿರ್ತಾರೆ. ದೃಷ್ಟಿ, ಅಯ್ಯೋ ಚುಡುಕಿ, ಗಂಡನಿಗೆ ತಾನ್ ಮಾತ್ರ ಬೈಬೋದು, ನಾನ್ ಬೈಯಂಗಿಲ್ಲ. ಗಂಡನ್ ಮೇಲೆ ಅದೆಷ್ಟು ಪ್ರೀತಿ ಇವಳಿಗೆ. ಗಂಡನ್ನ ಪ್ರೀತಿ ಮಾಡೋ ಹುಡುಗಿರೇ ಹೀಗನ್ಸುತ್ತೆ.